ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೆ, ಇಡೀ ವ್ಯವಸ್ಥೆಯ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ಹೋರಾಟನೇ ಪ್ರತ್ಯುತ್ತರ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಕೇಂದ್ರ ಸರ್ಕಾರ ಮೋಸ್ಟ್ ಪ್ರಾಬಬ್ಲಿ ಪ್ಯಾನಿಕ್ ರಿಯಾಕ್ಷನ್ ಅನ್ನ ತೋರಿಸ್ತಾ ಇದೆಯಾ ಅಂತ ಯಾವ ರೀತಿ ನೋಡ್ತೀರಿ ಸರ್? ಶರತ್, ಈ ಇಡೀ ವಿಷಯದ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡಬೇಕು ಮತ್ತು ಮಾತಾಡಬೇಕು. ಹಾಗೆ ಅವೆಲ್ಲದರ ಜೊತೆಗೆ ಆತ್ಮಾವಲೋಕನದ ಬಗ್ಗೆ ನಾನು ಮತ್ತೆ ನೀವು ಇವತ್ತು ಇಲ್ಲಿ ಮಾತನಾಡಲೇಬೇಕಾದಂಥ ಸಂದರ್ಭದಲ್ಲಿ ಇದ್ದೇವೆ. ಬಹಳ ಪ್ರಮುಖವಾಗಿ ನಾವು ಈ ವಿಷಯವನ್ನು 2-3 ಆಯಾಮಗಳಲ್ಲಿ ಗಮನಿಸೋಣ. ಒಂದು, ಕೇಂದ್ರ ಸರ್ಕಾರದ ವೈಫಲ್ಯ, ಮತ್ತೊಂದು ಕಡೆ ವಿದ್ಯಾರ್ಥಿನಿಯರು ಹೋರಾಟ ಮಾಡ್ತಾ ಇರೋದು, ಮತ್ತೊಂದು ಕಡೆ ಈ ಹೋರಾಟ ಬೇರೆಯದ್ದೇ ಆದಂಥ ಆಯಾಮ ಪಡ್ಕೊಂಡಿರೋದು. ಈ 3 ವಿಷಯಗಳು ದೇಶದಲ್ಲಿ ಸದ್ಯದ ಮಟ್ಟಿಗೆ ಚರ್ಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಳಗಾಗಿದ್ದಾವೆ, ಹೌದಾ? ಆದರೆ ನಾನು ನಿಮಗೆ ಒಂದು ಮ್ಯಾಸಿವ್ ಪಾಯಿಂಟರನ್ನು ಹೇಳುವುದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇನು ಅಂತಂದರೆ, ನಮ್ಮ ಕನ್ನಡ ಮೀಡಿಯಾ ಹೌಸಸ್ ಕೂಡ ಸೇರಿದಂತೆ ನಮ್ಮ ಅನೇಕ ಭಾರತದ ಮಾಧ್ಯಮಗಳು ಯಾಕೆ ದಿವ್ಯ ಮೌನವನ್ನು ವಹಿಸಿದ್ವು ಅಂತ ಈ ಪ್ರಶ್ನೆ ಕೇಳ್ಕೊಳ್ಳುವಾಗ ನನ್ನನ್ನು ನಾನೂ ಕೂಡ ಪ್ರಶ್ನೆ ಕೇಳ್ಕೊಳ್ತೀನಿ. ಐ ಆಮ್ ಇನ್ಕ್ಲೂಡೆಡ್ ಇನ್ ದಿಸ್ ವೆರಿ ಓನ್ ಕ್ವೆಶ್ಚನ್. ನಾನು ಇದರಿಂದ ಹೊರತಾಗಿಲ್ಲ ಈ ಪ್ರಶ್ನೆಯಿಂದ. ಇದು ಬಹಳ ಪ್ರಮುಖ ಮತ್ತು ಅತ್ಯಂತ ಮುಖ್ಯ. ಇಲ್ಲಿ ಈ ಹೋರಾಟ 24 ಲಕ್ಷ ವಿದ್ಯಾರ್ಥಿಗಳ ಪರವಾದಂಥ ಹೋರಾಟ ಅಂತಂದಾಗ ಇದೇ ನಮ್ಮ ಕನ್ನಡದ ಮೀಡಿಯಾಗಳು ಹಾಗೂ ಮೀಡಿಯಾ ಹೌಸಸ್ಗಳು ಗೌರ್ಮೆಂಟ್ನ ಮತ್ತು NTA ಏನಿದೆ ಆ NTAನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ವು. 1-2 ದಿನ ಪ್ರಶ್ನೆ ಮಾಡಿದ್ವು, 3 ದಿನ 4 ದಿನ ಪ್ರಶ್ನೆ ಮಾಡಿದ್ವು. ಆಮೇಲೆ ವ್ಯವಸ್ಥೆಯ ಒಳಗೆ ತನ್ನನ್ನು ತಾನೂ ಕೂಡ ಸರಿದೂಗಿಸ್ಕೊಂಡು ಎನಿ ಮೀಡಿಯಾ ಫಾರ್ ದಟ್ ಮ್ಯಾಟರ್ ಇನ್ ಇಂಡಿಯಾ ಎಕ್ಸೆಪ್ಟ್ ಅ ಫ್ಯೂ ಯೂಟ್ಯೂಬ್ ಚಾನೆಲ್ಸ್ ಆರ್ ಎಕ್ಸೆಪ್ಟ್ ಅ ಫ್ಯೂ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಎಲ್ಲರೂ ಕೂಡ ಸುಮ್ಮನೆ ಬಾಯಿ ಮೇಲೆ ಬೆರಳಿಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋದು. ಅದಾದ ನಂತರದಲ್ಲಿ NTA ಬಗ್ಗೆ ಆಗಲಿ ಅಥವಾ ಅದನ್ನು ಹುಟ್ಟು ಹಾಕಿದ ಮೋದಿ ಗೌರ್ಮೆಂಟ್ ಬಗ್ಗೆ ಆಗಲಿ, ಅದರ ಪ್ರಪೋಸಲ್ ಕೊಟ್ಟಂಥ ಅರುಣ್ ಜೇಟ್ಲಿ ಅವರ ಬಗ್ಗೆ ಆಗಲಿ, ಅದನ್ನು 2018ರ ಸಂದರ್ಭದಲ್ಲಿ ಮುನ್ನೆಲೆಗೆ ತಗೊಂಡು ಬಂದು ಅದನ್ನು ಅಟಾನಮಸ್ ಬಾಡಿಯನ್ನಾಗಿ ಮಾಡಿದಂಥ ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ಬಗ್ಗೆ ಆಗಲಿ ಯಾವ ಮೀಡಿಯಾಗೂ ಕೂಡ ಮಾತಾಡೋ ಯೋಗ್ಯತೆ ಕೂಡ ಬರಲಿಲ್ಲ ಅಂತನ್ನೋದು ಇಲ್ಲಿ ಸಾರಾಸಗಟಾಗಿ ನಾನು ನೇರವಾಗಿ ಹೇಳ್ತೀನಿ. ಮತ್ತು ಈ ವಿಷಯದ ಬಗ್ಗೆ ಮಾತಾಡುವಾಗ ನನ್ನನ್ನು ನಾನು ಬ್ರಹ್ಮ ಅಂತ ಕರ್ಕೊಳ್ಳೋದಿಲ್ಲ. ಆಮೇಲೆ ನಾವಿದ್ರ ಬಗ್ಗೆ ಏನು ಅದ್ಭುತವಾಗಿ ಮಾತಾಡ್ಬಿಟ್ವಿ ಅಂತ ನಾನೇನು ಹೇಳೋದಿಲ್ಲ. ಆಫ್ ಕೋರ್ಸ್ ಇನ್ಕ್ಲೂಡಿಂಗ್ ಅವರ್ ಸೆಲ್ಫ್ಸ್ ನಾವು ಇದರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಅಂತ ನನಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಇದೆ. ಇದು ನನ್ನನ್ನ ನಾನು ಮಾಡಿಕೊಳ್ಳುವ ಆತ್ಮಾವಲೋಕನ ಅಥವಾ ನಮ್ಮನ್ನ ನಾವು ಮಾಡಿಕೊಳ್ಳುವ ಆತ್ಮಾವಲೋಕನ.